ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರ? ತಮ್ಮ ಹೆಸರು? ಹಲೋ ನಮಸ್ತೆ, ತಮ್ಮ ಹೆಸರು ಹೇಳಿ. ಹಲೋ ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ರ? ತಮ್ಮ ಹೆಸರು ಹೇಳಿಮಾ. ಬೆಳಗಾವಿಂದ ಕಾಲ್ ಮಾಡ್ತಿರೋದು. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಯಾವ ವಿಚಾರವಾಗಿ? ಎಕ್ಸಾಮ್ ವಿಷಯ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 25/5/2008. 25/5/2008. ಓಕೆ, ಹುಟ್ಟಿದ ಸಮಯ? 10:30. 10:30 ಬೆಳಿಗ್ಗೆನ ಅಥವಾ ರಾತ್ರಿನ? ಬೆಳಗ್ಗೆ. ಬೆಳಿಗ್ಗೆ. ಹುಟ್ಟಿದ ಸ್ಥಳ? ಬೆಳಗಾವಿ. ಬೆಳಗಾವಿ. ಏನ್ ಓದ್ತಾ ಇದ್ದೀರಾ? ನನ್ನ ಸೆಕೆಂಡ್ PU ಮುಗೀತು. ಸೆಕೆಂಡ್ PU ಮುಗಿತಾ? ಓಕೆ ಓಕೆ, ಗುರುಗಳೇ ನಾನು ಹೇಳಿಮಾ. PK ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ಎಕ್ಸಾಮ್ ಹೇಗಾಗುತ್ತೆ ಅಂತ ಓಕೆ, ಕೇಳಬೇಕು. ಗುರುಗಳಿದ್ದಾರೆ, ಮಾತನಾಡಬಹುದು. ಅರ್ಥ ಆಗಿಲ್ಲ, ನೀವು ಕೇಳಿದ್ದು ಏನು ಹೇಳಿ? ನಮಸ್ತೆ ಗುರುಜಿ. ಏನು ಹೇಳಿದ್ದು ಅರ್ಥ ಆಗಿಲ್ಲ. ಏನು ಎಕ್ಸಾಮು? ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕಿದ್ದೀನಿ. ಓಕೆ, 2026 ಡಿಸೆಂಬರ್. ಆಯ್ತು, ಅರ್ಥ ಆಯ್ತು. ಅದು 10ನೇ ಮನೆ ಬರುತ್ತಾ 7ನೇ ಮನೆ ಬರುತ್ತಾ ನೋಡ್ತೀನಿ. ರಾಹುವಿನ ಕಾಂಬಿನೇಷನ್ನು ಆ ಕೆಲಸವನ್ನು ಕೊಡುತ್ತಾ, ಆ ಜಾಬಲ್ಲಿ ನಾವು ನೋಡ್ತೀವಿ. ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಮಂಗಳ 7 ಸ್ವಲ್ಪ ನಿಮಗೆ ಯೋಗ ಇದೆ. ರಾಹುನಲ್ಲಿ ಯೋಗ ಸ್ವಲ್ಪ ಒಂದು ಸೆಲ್ಫ್. ಓಕೆ, ಆರ್ಮಿ ಮಿಲಿಟ್ರಿ, ಸೆಲ್ಫ್ ಎಫರ್ಟ್, ಜಾಬ್, ಆರ್ಮಿ ಮಿಲಿಟ್ರಿ. ಓಕೆ, ಸಿಗುತ್ತೆ. ನೆಕ್ಸ್ಟ್ ಇಯರ್ ಸ್ಟ್ರಾಂಗ್ ಆಗಿದೆ. ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ 2-3 ಎಕ್ಸಾಮ್ ಬರೆದ್ಬಿಟ್ಟು ಸಕ್ಸಸ್ ಆಗೇ ಆಗುತ್ತೆ. ರಾಹು 7ನೇ ಮನೆ ಕೂತಿರೋದ್ರಿಂದ ಒಂದು 8 ಮುಖದ ರುದ್ರಾಕ್ಷಿ ಹಾಕಿ ನಿಮಗೆ ಸಕ್ಸಸ್ ಗ್ಯಾರಂಟಿ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಅದರ ಜೊತೆಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗೂ ಕೂಡ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕಲಿಬಹುದಾಗಿದೆ. ಈ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋಗೋಣ, ಮಾಹಿತಿಯನ್ನ ಕೊಡ್ತೀನಿ. ಆದ್ರೆ ಅದಕ್ಕೂ ಮುನ್ನ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ತಮ್ಮ ಹೆಸರು ಹೇಳಿಮಾ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮಗಳ ಬಗ್ಗೆ ಕೇಳ್ಬೇಕಿತ್ತು. ಯಾವ ವಿಚಾರವಾಗಿ? ಅವ್ರ ಮದ್ವೆ ವಿಚಾರವಾಗಿ ಕೇಳ್ಬೇಕಾಯ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿಮಾ. 22/8/2003. 2003. ಓಕೆ, ಹುಟ್ಟಿದ ಸಮಯ ಬೆಳಗ್ಗೆ 10:35, ಒಳನರಸೀಪುರ. ಓಕೆ, ಇನ್ನೊಮ್ಮೆ ಹೇಳಿ ಡೇಟ್ ಆಫ್ ಬರ್ತ್. 28/2 ಅಲ್ಲ, 22/8/2003. ಓಕೆ, ಹುಟ್ಟಿದ ಸಮಯ ಹೇಳಿ. ಸಮಯ 10:35, ಒಳನರಸೀಪುರ ಸ್ಥಳ. ಹೊಳೆ ನರಸೀಪುರ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ. ಮದುವೆ ಆಗಿದ್ದಾರಾ? ಇಲ್ಲ ಗುರುಜಿ, ಅದಕ್ಕೆ ಕೇಳ್ಬೇಕಾಯ್ತು ಮದುವೆ ಬಗ್ಗೆ. ಏನು ಓದಿದ್ದಾರೆ? B.Ed ಮಾಡ್ತಾ ಇದ್ದಾಳೆ. ಓಕೆ, ಮದುವೆಗೆ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ. ಎಷ್ಟು ಇಸ್ವಿ ಆಗುತ್ತೆ ಏನು ಅಂತ ಕೇಳ್ಬೇಕಿತ್ತು. ಅವಳು ಇನ್ನೂ ಓದ್ಬೇಕು, MSc ಮಾಡ್ಬೇಕು ಅಂತ ಇದ್ದಾಳೆ. ಅದಕ್ಕೆ ನೋಡೋಣ. ಗುರುದಶ ಪ್ರಾರಂಭವಾಗಿದೆ. ಗುರುದಶ ಯಾವ ವಿಚಾರಕ್ಕೆ ಅದು ಸ್ವಲ್ಪ ಬದಲಾವಣೆ ಆಗುತ್ತೆ ಅಂತ ನೋಡೋಣ. ಜಾಬ್ಗಿದೆಯಾ, ಮದುವೆಗಿದೆಯಾ? 16 ವರ್ಷ ಇರುತ್ತಿದ್ದು. ಸ್ವಲ್ಪ ವಿವಾಹದಲ್ಲಿ ಸ್ವಲ್ಪ ಕಷ್ಟ. ಯಾಕಂದರೆ 1ನೇ ಮನೆ ಬಂದರೆ ವಿವಾಹ ಮಾಡ್ಕೋಬೇಕು ಅನ್ನೋ ಇಚ್ಛೆ ಭಾಳ ಕಮ್ಮಿ ಇರುತ್ತೆ. ಹಾಗೆ 5ನೇ ಮನೆ ಬಂದರೂ ಕೂಡ ಇಂಥದ್ದು ಮಾಡ್ಕೋಬೇಕು ಅಂಥದ್ದು ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಸೆಲೆಕ್ಟಿವ್ ಆಗ್ತಾರೆ. ಅಂದರೆ ನೀವು ತೋರಿಸಿರೋದು ಅಷ್ಟು ಸುಲಭವಾಗಿ ಮದುವೆ ಆಗ್ತಕ್ಕಂಥದ್ದು ತುಂಬ ಕಷ್ಟ. ಯಾಕಂದರೆ ಅಲ್ಲಿ 5ನೇ ಮನೆ ಸೆಲೆಕ್ಟಿವ್ ಆಗಿಬಿಡುತ್ತೆ. ಆದರೆ 2 ಮನೆ, 2ನೇ ಮನೆ, 7ನೇ ಮನೆ ಇರೋದ್ರಿಂದ ಗುರುದಶದಲ್ಲಿ ಆಗುತ್ತೆ. ಆದರೆ ವಿಳಂಬ ಜಾಸ್ತಿ. 25ನೇ ವಯಸ್ಸಾಗ್ಬೋದು, 26 ಆಗ್ಬೋದು ಅಂತ ಬರ್ತಾ ಇದೆ. ಸೊ ಅಲ್ಲಿವರೆಗೂ ಕಾಯಿರಿ.
ಅವ್ರಿಗೆ ನೆಚ್ಚಿರೋದು ಮಾತ್ರನೇ ಮಾಡಿ, ಸುಮ್ಮನೆ ಅರ್ಜೆಂಟ್ ಮಾಡಬೇಡಿ ಅಂತ ನನ್ನ ಸಜೆಷನ್ನು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದಾಗಿದೆ. ಶಿಕ್ಷಣ, ಆರೋಗ್ಯ, ವೈವಾಹಿಕ ಜೀವನ ಎಲ್ಲಾ ವಿಚಾರಗಳ ಸಂಬಂಧಪಟ್ಟಂತೆ ಕೂಡ ನೀವು ಗುರೂಜಿಯವರ ಹತ್ರ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ನಾವು ಮಾತಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ನಮಸ್ತೆ, ನಾನು ಮಾಗಡಿ ರಸ್ತೆ ಬ್ಯಾಂಗ್ಳೂರಿಂದ ಮಾತಾಡ್ತಿರೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ್ ಬಗ್ಗೆ ಮ್ಯಾಮ್. ಯಾವ ವಿಚಾರವಾಗಿ? ಅವ್ರದ್ದು ಮದ್ವೆ ವಿಚಾರವಾಗಿ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 17 ಇನ್ನೊಮ್ಮೆ ಹೇಳಿ. 17 3 2001. ಓಕೆ, ಹುಟ್ಟಿದ ಸಮಯ? 6:55 ಸಂಜೆ. ಓಕೆ, ಇದು ಬ್ಯಾಂಗ್ಳೂರ್ ಮ್ಯಾಮ್. ಬ್ಯಾಂಗ್ಳೂರ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಏನು ವಿಚಾರ? ಮದುವೆ ವಿಚಾರ ಸರ್. ಅವ್ರ ಮದ್ವೆ ಜೀವನ ಹೇಗಿರುತ್ತೆ? ಏನಾದ್ರು ಮದ್ವೆ ಆಗಿದಾರಾ? ಪರಿಹಾರ? ಇಲ್ಲ ಸರ್, ಮದ್ವೆಗೆ ನೋಡ್ಬೇಕು. ಈಗ 25 ವರ್ಷ ಅವನಿಗೆ. ಮದುವೆ ಜೀವನ ನಾವು ಒಂದು ಜಾತಕ ಇಟ್ಕೊಂಡು ಹೇಳೋಕ್ಕೆ ಕಷ್ಟ. ನೀವು ತೊಗೊಂಬರ್ತಕ್ಕಂಥ ಜಾತಕದಲ್ಲಿ 6ನೇ ಮನೆ 10ನೇ ಮನೆ ಇದೆ ಅಂದರೆ ಇದು ಹುಡುಗನ ಜಾತಕನ ಹುಡುಗಿ ಜಾತಕನ? ಸರ್ ಹುಡುಗಂದ? ಮಗನ್ ಜಾತಕ. ಹೌದು. ಬರುವಂಥ ಜಾತಕದ ಹುಡುಗಿ 6ನೇ ಮನೆ 10ನೇ ಮನೆ ಇದ್ದರೆ ಇವ್ರಿಗೆ ಬಂದು ರುಬ್ಬಿ ಕೇಸ್ ಹಾಕಿದ್ರೆ ಏನು ಮಾಡೋದು? ಇವ್ರ ಮದುವೆ ಜೀವನ ಇವ್ರು ಒಬ್ಬರದ್ರಲ್ಲೇ ಹೆಂಗೆ? ಇವ್ರೇನು ಅಮೀಬಾನ ಹೇಳೋಕ್ಕೆ? ಅಮೀಬಾನ? ಇನ್ನೊಂದು ಜಾತಕ ಇದ್ದರೆ ಅವಾಗ ಹೇಳ್ಬೋದಲ್ವಾ? ಯಾವುದೇ ಕಾರಣಕ್ಕೂ ಒಂದು ಜಾತಕ ಇಟ್ಕೊಂಡು ಹೇಳೋಕ್ಕಾಗಲ್ಲ. ಒಂದು ಜಾತಕದಿಂದ ಜಸ್ಟ್ ಒನ್ ಸೈಡ್ ಅಂದರೆ 50% ಅಷ್ಟೇ ಹೇಳ್ಬೋದು. ಇವ್ರದ್ದು ಸೂರ್ಯದಶ ನಡೀತಾ ಇದೆ. ಸೂರ್ಯದಶ ವಿಚಾರದಲ್ಲಿ ಸೂರ್ಯ ಜಾಸ್ತಿ ವರ್ಷ ಇರಲ್ಲ, ಕೆಲವು ವರ್ಷಗಳಾದ ನಂತರ ಚಂದ್ರ ಬರ್ತಾನೆ. ಮ್ಯಾರೇಜ್ ಅಂತ ನಾವು ಹಾಕಿ ನೋಡಿದಾಗ ಇಲ್ಲಿ ಲೋ ಸಕ್ಸಸ್ ಅಂತ ಬಂದಿದೆ. ಇನ್ ಕೇಸ್ ತರ್ತಕ್ಕಂಥ ಜಾತಕದ ದಶ ವೆರಿ ಬ್ಯಾಡ್ ಇನ್ ಮ್ಯಾರೇಜ್ ಬಂದರೆ ಏನು ಮಾಡೋದು? ಸೊ ಮದುವೆ ಜೀವನ ಚೆನ್ನಾಗಿರುತ್ತಾ ಅಂತ ಹೇಳ್ತಕ್ಕಂಥದ್ದು, ಅದಕ್ಕೆ ಜ್ಯೋತಿಷ್ಯರಿಗೆ ಫಸ್ಟ್ ಬುದ್ಧಿ ಇಲ್ಲ. ಒಬ್ಬರ ಜಾತಕ ನೋಡ್ಕೊಂಡು ಯಾವತ್ತು ಹೇಳೋಕ್ಕಾಗೋದೇ ಇಲ್ಲ. ನಾನು 30 ವರ್ಷದ ಅನುಭವ, 65,000 ಜನ ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟಿದ್ದೀನಿ. ಅದಕ್ಕೆ 7,999ಕ್ಕೆ ಹೇಳ್ಕೊಟ್ಟಿರೋದು ಇವ್ರಿಗೇನೆ. ಬನ್ನಿ ಕಲೀರಿ, ಎಂಥ ಜಾತಕ ನಾವು ತೊಗೋಬೇಕು. ಇನ್ ಕೇಸ್ ಅವ್ರ ಜಾತಕ ಏನಾದ್ರು ತಪ್ಪಿದ್ರು ಕೂಡ ಒಂದು ಪ್ರಶ್ನಾಶಾಸ್ತ್ರ ಹಾಕಿ ಇವ್ರನ್ನ ತೊಗೋಬೋದ ಸೊಸೆಯಾಗಿ? ತೊಗೊಳೋದೇನು ಅಂತಂದರೆ ಅವರ ಮನಸ್ಥಿತಿಗಳು ಚೆನ್ನಾಗಿದ್ದಾಗ ಇವನು ಎಷ್ಟೇ ಸ್ವಲ್ಪ ನೆಗೆಟಿವ್ ಇದ್ದರೂ ಹೊಂದಾಣಿಕೆ ಆಗುತ್ತೆ ಅಂತ ಅಷ್ಟೇ. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ನಮ್ಮ ಒಂದು ಜಾತಕ ನೋಡಿಕೊಂಡು ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ 10ನೇ ಮನೆ ಬಂದಿರೋದ್ರಿಂದ ಲೋ ಸಕ್ಸಸ್ ಬರುತ್ತೆ. 9 ಬಂದಿರೋದ್ರಿಂದ ಹಿರಿಯರು ಹೇಳ್ದಂಗೆ ಮಾಡ್ಕೊತಾನೆ. ನೀವು ಥರದ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ರಾಹು 10ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಮೂಲಂಗಿಯನ್ನು ದಾನ ಮಾಡಿ, ಬಲಗೈ ತೋರ್ಬಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿ. ಬರ್ತಕ್ಕಂಥ ಜಾತಕ ಇನ್ನು ನೆಕ್ಸ್ಟ್ 50%. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ಅದರ ಜೊತೆಗೆ ಜ್ಯೋತಿಷ್ಯವನ್ನ ಕೂಡ ಕಲಿಯಬಹುದಾಗಿದೆ. ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಇದಕ್ಕೆ ನೀವು ರಿಜಿಸ್ಟರ್ ಆಗಬಹುದು, ಜ್ಯೋತಿಷ್ಯವನ್ನ ಕಲಿಯಬಹುದು, ನಿಮ್ಮ ಜೀವನವನ್ನ ಕೂಡ ರೂಪಾಂತರಗೊಳಿಸಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡಿದ್ದೀರಾ? ತಮ್ಮ ಹೆಸರು? ಮೇಡಮ್, ನಾವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀವಿ. ಓಕೆ, ಪ್ರಶ್ನಾಶಾಸ್ತ್ರದಲ್ಲಿ 1ರಿಂದ 249 ಒಳಗೆ ಒಂದು ಸಂಖ್ಯೆನ ಹೇಳಿ. 51 ಮೇಡಮ್. 51. ಯಾವ ವಿಚಾರವಾಗಿ ಕೇಳ್ತಾ ಇದ್ರಾ? ನಮ್ ತಾಯಿಗೆ ಥೈರಾಯ್ಡ್ ಆಗಿತ್ತು, ಅದು ಆಪರೇಷನ್ ಮಾಡಿಸ್ಬೇಕಾ ಹಂಗೆ ಚೆನ್ನಾಗಿರುತ್ತಾ ಅಂತ ಕೇಳಬೇಕು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಓಕೆ, ನೀವು ತಾಯಿ ಬಗ್ಗೆ ಕೇಳಿದಾಗ ಮೊದಲು ನಾವು ಕಸ್ಪು 4ನೇ ಕಸ್ಪ್ ನೋಡ್ತೀವಿ. 4ನೇ ಕಸ್ಪಲ್ಲಿ ಹೆಲ್ತ್ ವಿಚಾರ ನೋಡಿದಾಗ 2, 2, 12 ಹಾಸ್ಪಿಟಲೈಸೇಷನ್ 12 ಅಂತ ಬಂದಿದೆ. 3ನೇ ಮನೆ, 2ನೇ ಮನೆ, 12ನೇ ಮನೆ. ಯಾವಾಗಲೂ ಕೂಡ ಹಾಸ್ಪಿಟಲೈಸೇಷನ್ ಅಂತ ಬಂದರೆ ಆಪರೇಷನ್ ಸಾಧ್ಯತೆ ಪ್ಲಸ್ ಗ್ರಹನೂ ಕೂಡ ನಾವು ನೋಡಿದಾಗ ಮಂಗಳ ಬಂದಿರೋದ್ರಿಂದ ಮತ್ತು ಅದು ಬಾಧಕ ಬೇರೆ ಆಗಿದೆ. ಆಪರೇಷನ್ ಅಗತ್ಯ ಸ್ವಲ್ಪ ತೋರಿಸ್ತಾ ಇದೆ. ದಯಮಾಡಿ ಆಪರೇಷನ್ಗೆ ಡಾಕ್ಟ್ರ್ ಹೇಳ್ದಂಗೆ ಕೇಳಿ. ಸ್ವಲ್ಪ ಟೈಮ್ ತಗೊಳುತ್ತೆ ವಾಸಿಯಾಗೋಕ್ಕೆ, ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬಹುದಾಗಿದೆ. ಗುರುಜಿಯವರ ನೇತೃತ್ವದಲ್ಲಿ ಈಗಾಗಲೇ 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ. ಜ್ಯೋತಿಷ್ಯದ ಮೂಲಕ ಅವರ ಜೀವನವನ್ನ ಕೂಡ ರೂಪಿಸಿಕೊಂಡಿದ್ದಾರೆ. ಇದರ ಮೂಲಕ ನೀವು PhD ಮಾಡಿಕೊಂಡು ಡಾಕ್ಟರೇಟ್ ಪದವಿಯನ್ನ ಕೂಡ ಪಡೆಯಬಹುದಾಗಿದೆ. ಹಾಗಾದ್ರೆ ಮತ್ತೆ ಆಗ್ತಡ, ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನನ್ನ ಹೆಸರು ರಾಧಾ ಅಂತ, ಹಾಸನಿಂದ ಮಾಡ್ತಿದ್ದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ರಾಧಾ? ನಮ್ಮ ಮಗಳು ಬಗ್ಗೆ. ಯಾವ ವಿಚಾರವಾಗಿ? ವಿದ್ಯಾಭ್ಯಾಸ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 21/9/2007. 21/9/2007. ಓಕೆ, ಹುಟ್ಟಿದ ಸಮಯ? ರಾತ್ರಿ 8:30. ರಾತ್ರಿ 8:30. ಹುಟ್ಟಿದ ಸ್ಥಳ? ಶಾಂತಿಗ್ರಾಮ, ಹಾಸನ್ ಡಿಸ್ಟಿಕ್ ಬರುತ್ತೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ. ನಮಸ್ತೆ ಗುರುಜಿ. 21 ಸೆಪ್ಟೆಂಬರಾ? ಹಾ, ಸೆಪ್ಟೆಂಬರ್. ಈಗೇನು ಡಿಗ್ರಿಲಿದ್ದಾರಾ? ಹೆಂಗೆ? ಡಿಪ್ಲೊಮಾ ಮುಗಿಸಿದ್ದಾರೆ. ಡಿಪ್ಲೊಮಾಗೆ ಹೋದ್ರಾ? 2000. ಹಾ. ಯಾವುದು ಡಿಪ್ಲೊಮಾ ಯಾವ್ದು ತೊಗೊಂಡ್ರು? EC ತಂದಿದ್ರು ಗುರುಗಳೇ. ಮಂಗಳ 2026. ಇಂಜಿನಿಯರಿಂಗ್ ಮಾಡಿಸ್ತದ? 27 ಶನಿ. ಮಂಗಳ 2/5. 100% ಮಾಡಿಸಿ, ಚೆನ್ನಾಗಿದೆ, ಮಾಡ್ತಾರೆ. ಸ್ವಲ್ಪ ಸ್ಲೋ ಇದ್ದಾರೆ, 5ನೇ ಮನೆ ಸ್ವಲ್ಪ ಸ್ಲೋ ಇದ್ದಾರೆ. ಬಟ್ 100% ಅದೇನು CET ಬರ್ಸ್ಬೇಕು, ಏನು ಬರ್ಸ್ಬೇಕಾಗಿತ್ತು ಸರ್. ಬರ್ತಿದೀವಿ, 2000 ರ್ಯಾಂಕಿಂಗ್ ಬಂದಿದೆ. ಮಾಡಿಸಿ, 100% ಮಾಡಿಸಿ. ಏನು ಪ್ರಾಬ್ಲಮ್ ಇದೆ? ರ್ಯಾಂಕಿಂಗ್ ಚೆನ್ನಾಗಿದೆಯಲ್ಲ. ಯಾವ ಕಾಲೇಜ್ ನೋಡ್ತಾ ಇದ್ದೀರಾ? ಇದರ ಲೈನಲ್ಲಿ ಓಕೆ, ಕರೆ ಕಟ್ ಆಗುತ್ತಾ? ಫಸ್ಟ್ ಕ್ಲಾಸ್ ಆಗಿದೆಯಲ್ಲ, ಮಾಡಿಸಿ ಅಂತ ಹೇಳಿದ್ರೆ ನೀವು ಅದನ್ನೇ 2,000 ರ್ಯಾಂಕಿಂಗು, 1,50,000 ರ್ಯಾಂಕಿಂಗು ಹೋಗಿ ಫಸ್ಟು ಇಂಜಿನಿಯರಿಂಗ್ ಸೇರಿಸ್ತಾರೆ. ಆರಾಮಾಗಿ ಮಾಡ್ಬೋದು, ಏನು ಟೆನ್ಷನ್ ಇಲ್ಲ. 5, 10, 11 ಕಾಂಬಿನೇಷನ್ ಮಂಗಳನಲ್ಲಿ ಬಂದಿದೆ. ಮಂಗಳ 2030 ಇರೋದ್ರಿಂದ 5, 10 ಕಾಂಬಿನೇಷನ್ ಶನಿ ಬಂದಿರೋದ್ರಿಂದ 7 ಮುಖದ ರುದ್ರಾಕ್ಷಿ ಹಾಕಿ, ಇನ್ನೂ ಎಲ್ಲ ಸಕ್ಸಸ್ ಈಸಿಯಾಗಿ ಆಗುತ್ತೆ. ಒಳ್ಳೆಯದಾಗಲಿ. ಜ್ಯೋತಿಷ್ಯವನ್ನ ನೀವು ಕೂಡ ಕಲಿಬೇಕಾ? ಹಾಗಾದ್ರೆ ಈ ಕೂಡಲೇ ಕರೆ ಮಾಡಿ ಮಾತನಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕಲಿರಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಪಾಲ ಅಂತ ಹೇಳ್ಬೇಕು ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಯಾವ ವಿಚಾರವಾಗಿ? ಆರೋಗ್ಯ ಮತ್ತು ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 4/1/2008 ಮೇಡಮ್. 4/1/2008. ಸಾಯಂಕಾಲ 5:40 ಮೇಡಮ್, ಶುಕ್ರವಾರ. ಸಾಯಂಕಾಲ 4/1/2008. ಹೌದು ಮೇಡಮ್. 5:40 ಸಂಜೆ ಶುಕ್ರವಾರ ಮೇಡಮ್. ಓಕೆ ಓಕೆ. ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಸಂಡೂರು ಮೇಡಮ್, ಗವರ್ಮೆಂಟ್ ಹಾಸ್ಪಿಟಲ್. ಏನ್ ಮಾಡ್ತಾ ಇದ್ದಾರೆ ಇವಾಗ? ಈಗ BSc ಫಸ್ಟ್ ಇಯರ್ ಮುಗೀತು ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಒಂದು ಪ್ರಶ್ನೆಗೆ ಮಾತ್ರ ಉತ್ತರ ಕೊಡ್ತೀನಿ. ಇಂಟ್ರೆಸ್ಟ್ ಇದ್ರೆ ಬಂದು ಕಲೀರಿ. ಇಂಟ್ರೆಸ್ಟ್ ಇದ್ದರೆ ಬಂದು ಕಲೀರಿ. ನಿಮಗೇನು ನೀವು ಭಿಕ್ಷಾಟನೆಗೆ ಹೋಗಲ್ಲ. 7,990 ನಿಮ್ಮ ಜೀವನ ಪರ್ಯಂತ ನಿಮ್ಮ ಮಕ್ಕಳದು ನಿಮ್ದು ಎಲ್ಲ ನೋಡ್ಕೋಬೋದು. ನಾವು ಭಗವಂತ ಭಾಳ ಅದ್ಭುತವಾಗಿ ಈ ಯುಗದಲ್ಲಿ ಜ್ಯೋತಿಷ ಕಲಿಯಕ್ಕೆ ಹೇಳ್ಕೊಟ್ಟಿದ್ದಾನೆ. ಜನಗಳಿಗೆ ಅವ್ರಿಗೆ ತಲೆಗೆ ಹೋಗ್ತಾ ಇಲ್ಲ. ನಾವು ಕಲಿತು ನಮ್ಮ ಜಾತಕ ನಾವೇ ನೋಡ್ಕೊಂಡು ನಾವೇ ಪರಿಹಾರ ಮಾಡಿಕೊಂಡ್ರೆ ಈಸಿ, ಬೇರೆಯವ್ರ ಹತ್ರ ಹೋಗೋದು ಏನಕ್ಕೆ ಅನ್ನೋ ಬುದ್ಧಿನೇ ಇಲ್ಲ. ಅದು ಬರೋದೂ ಇಲ್ಲ. ಮೋಸ್ಟ್ಲಿ ಎಲ್ಲರೂ ಒಂದು ಕಡೆ ನಾನು ನೋಡಿದ್ದೀನಿ, ಜಾತಕ ಬಂದು ಯಾರೋ ಒಬ್ಬರಿಗೆ ಮಗನಿಗೆ ಕೆಳಗಿಂದ ಬಿದ್ದು ಏನೋ ಪ್ರಾಬ್ಲಮ್ ಆಯಿತು, ಹೋಯ್ತು. ಆದರೆ ಅಲ್ಲಿ ಅವ್ರು ಒಂದೇ ಮಾತು ಹೇಳಿದ್ದು, ನಾನು ಆವತ್ತಿನ ದಿವಸ ಬಂದು ನನ್ನ ಕನ್ಸಲ್ಟೇಷನ್ ಬಂದಾಗ, ನೀವು ಕಲಿತಾಗ ನೆಕ್ಸ್ಟ್ ಏನೇನಾಗುತ್ತೆ ನೋಡ್ಕೋಬೋದು ಅಂತ 2 ಇಯರ್ಸ್ ಬ್ಯಾಕ್ ಹೇಳಿದ್ದೆ. ಇವಾಗ ತಲೆ ಚಚ್ಕೊತಾ ಇದ್ದಾರೆ. ಕಲಿತು ನೋಡಿದರೆ ಏನಾದರೂ ನಾವು ಹುಷಾರಾಗಿರ್ಬೋದಾಗಿತ್ತಾ, ದಾನ ಮಾಡ್ಕೋಬೋದಾಗಿತ್ತಾ ಅಂತ. ಕೆಲವೊಂದು ಸತಿ ವಿಧಿ ಆಟ, ಕಲ್ಸಕ್ಕೆ ಬಿಡಲ್ಲ ಅಂತ ನನಗೂ ಅಂತ ಅನ್ನಿಸ್ತು. ಸೊ ಹಂಗಿರ್ಬೋದೇನೋ ಜನಗಳಿಗೆ. ಅದಕ್ಕೆ ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಇಂಟ್ರೆಸ್ಟ್ ಇದ್ದರೆ ಬರ್ತಾರೆ. ಈಗ ಬುಧ ಚೆನ್ನಾಗಿದೆ ಜಾತಕ, 7, 7, 8. ಇಲ್ಲಿ ಬಂದಿರತಕ್ಕಂಥ ಒಂದು ಕಾಂಬಿನೇಷನಲ್ಲಿ BSc 7ನೇ ಮನೆ 8ನೇ ಮನೆ. ಬಟ್ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಅಷ್ಟು ಸ್ಟ್ರಾಂಗಾಗಿ ಬರೋಲ್ಲ. 7ನೇ ಮನೆ BScಗೂ 7ನೇ ಮನೆಗೂ ಸ್ವಲ್ಪ ಅಜಗಜಾಂತರ ಇರ್ತಕ್ಕಂಥದ್ದು. ಸ್ವಲ್ಪ MBA ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಸಜೆಷನ್ನು. ಇಲ್ಲ ಅಂದರೆ BScಲೇ ರಿಸರ್ಚು ಮತ್ತು ಅಥವಾ ಈ ಲ್ಯಾಬ್ ಟೆಕ್ನಿಷಿಯನ್ ಈ ವಿಚಾರದಲ್ಲಿ ಹೋಗ್ಬೋದು. ಯಾಕಂದರೆ ಕೊನೆಯಲ್ಲಿ 8ನೇ ಮನೆ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ BSc ಯಾವ್ದು ತೊಗೊಂಡ್ರೆ ನಂಗೆ ಮರ್ತೋಯ್ತದೆ, ಕೇಳಿಸ್ಕೊಂಡಿಲ್ಲ. ಇಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ರಾಹು ಬರೋದ್ರಿಂದ, ರಾಹು ಸ್ವಲ್ಪ ಟೆಕ್ನಿಕಲ್ಲು, ಟೆಕ್ನಾಲಜಿ ಮತ್ತು ಆ ಲೈನಲ್ಲಿ ಹೋಗ್ಬೋದು. ಸ್ವಲ್ಪ ಆ ಲೈನ್ ಚೆನ್ನಾಗಿದೆ. BSc ಯಾವ್ದು ತೊಗೊಂಡಿದ್ದಾರೆ ಅದು ಗೊತ್ತಿಲ್ಲ, ಇರಲಿ, ಒಳ್ಳೆಯದಾಗಲಿ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರುಜಿಯವರ ನಂಬರ್ಗೆ ನೀವು ಕೂಡ ಕರೆ ಮಾಡಬಹುದಾಗಿದೆ. ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಕ್ಷತ್ರ ನಾಡಿ ತಾವು ಜ್ಯೋತಿಷ್ಯ ಇದನ್ನ ತಾವು ಕೇಳಿರ್ಬೋದು. ದಿನೇಶ್ ಗುರೂಜಿ ಅವರ ನಕ್ಷತ್ರ ನಾಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಸುಲಭವಾಗಿ ಮತ್ತು ಚೆನ್ನಾಗಿ ನೀವು 15 ದಿವಸಗಳಲ್ಲೇನೆ ನಕ್ಷತ್ರ ನಾಡಿನಲ್ಲಿ ಜ್ಯೋತಿಷ್ಯನ ಕಲ್ತ್ಕೋಬಹುದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.